ನಮಸ್ಕಾರ ಎಲ್ಲರಿಗೂ ಪುಟ್ಟಕ್ಕನ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾವು ಮಸ್ತಾಗಿ ಟೇಸ್ಟಿಯಾಗಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಮೊಳಕೆ ಕಟ್ಟಿದ ಸಾಂಬಾರನ್ನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ಸಾಂಬಾರು ಮಾಡ್ಕೊಳತ್ರಿ. ಮೊಳಕೆ ಬಂದಿದ್ದ 2 ದೊಡ್ಡ ಬಟ್ಲಷ್ಟ ಹುರುಳಿಕಾಳು ತೊಗೊಂಡಿದ್ದೀನಿ ರೀ. ನಾನು ಕುಕ್ಕರ್ಗೆ ಹಾಕಿ ಕುದಿಸಾಕಿದ್ದಾನೆ ರೀ. ನೀವು ಬೊಗಣಿ ಒಳಗೆ ಹಂಗೆ ಕುದಿಸ್ಕೋಬೋದು, ಇಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು 1-2 ವಿಷಲ್ ಕೂಗಿಸ್ಕೋಬೋದು ರೀ. ನಾನಿಲ್ಲಿ ಕುಕ್ಕರ್ ಒಳಗೆ ಕುದಿಸಾಕತ್ತಿದ್ದೀನಿ. ಮೊಳಕೆ ಬಂದಿದ್ದ ಹುರುಳಿಕಾಳು ಹಾಕಿದ್ದೀನಿ ರೀ. 1-2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಕುದಿಸಾಕಿಡ್ಬೇಕು ರೀ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕಾಗುತ್ತೆ ರೀ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. 1-2 ವಿಷಲ್ ಆಗಬೇಕು ರೀ. ಇದು ಮುಚ್ಚಿಟ್ಬಿಡೋಣ. ಈಗ 1-2 ವಿಷಲ್ ಆಗೈತೆ ನೋಡಿರಿ. ಇದನ್ನ ಸೈಡಿಗೆ ಎತ್ತಿಟ್ಟು ಮಸಾಲೆ ಹುರ್ಕೊಳ್ಳೋಂದ್ರೆ ಇದಕ್ಕೆ ಸಾಂಬಾರು ಮಾಡ್ಕೊಳಕ್ಕೆ ಸಿಂಪಲ್ಲಾಗಿ ಪಟ್ ಅಂತ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಂದ್ರೆ ಸ್ವಲ್ಪ ಮೆಣಸು, ದಾಲ್ಚಿನ್ನಿ, ಲವಂಗ, ಧನಿಯಾ ಮತ್ತು ಸ್ವಲ್ಪ ಕೊಬ್ಬರಿ ರೀ. ಒಂದು 4-5 ಒಣ ಮೆಣಸಿನ್ಕಾಯಿ ಹಾಕಂದ್ರೆ ಇದಕ್ಕೆ ನಾನಿಲ್ಲಿ ಕಡ್ಡಿ ಬ್ಯಾಡಿಗೆ ಅಂತ ಸಿಗ್ತಾವಲ್ರಿ, ಆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಯಾವ್ದು ಬೇಕಾದ ಮೆಣಸಿನ್ಕಾಯಿನ ಹಾಕ್ಬೋದು. ಖಾರ ನೋಡ್ಕೊಂಬಿಟ್ಟು ಹಾಕ್ಬೋದು ರೀ. ಜಾಸ್ತಿ ಖಾರ ಇದ್ದಿದ್ದು ತೊಗೊಂಡ್ಬಿಟ್ರೆ ಮತ್ತೆ ಜಾಸ್ತಿ ಖಾರ ಆಗುತ್ತಲ್ರಿ. ಅದಕ್ಕೆ ನೋಡಿ ಖಾರ ಹೆಂಗೆ ಅದ ಮೆಣಸಿನ್ಕಾಯಿ ನೋಡಿಬಿಟ್ಟು ಹಾಕಬೇಕು. ಈಗ ಅದ ಪಾತ್ರಕ್ಕೆ ರೀ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಹಾಕಿದ್ದೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕ್ರಿ. ಇದು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಳ್ಳೋಂದ್ರೆ. ಈಗ ಉಳ್ಳಾಗಡ್ಡಿ ಮೆತ್ತಗಾಗ್ಯಾವ ನೋಡಿರಿ. ನಾನಿಲ್ಲಿ ಒಂದು 3 ಟೊಮೆಟೊ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಬೇಕ್ರಿ. ಹುಣಸೆಹಣ್ಣು ಟೊಮೆಟೊ ಹಾಕಿ ಮಾಡಿಬಿಟ್ರೆ ಸಾಂಬಾರು ಏನೈತಿಲ್ಲ ಮಸ್ತ್ ಆಗುತ್ತೆ ರೀ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಮೆತ್ತಗಾಗಂಗೆ ಹುರ್ಕೋಬೇಕ್ರಿ. ಈಗ ಹುಣಸೆಹಣ್ಣು ಟೊಮೆಟೊ ಮೆತ್ತಗಾಗ್ಯಾವ ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕಿರಿ. ಈ ರೀತಿ ರುಬ್ಬಿ ಹಾಕಿಬಿಟ್ರೆ ಎಲ್ಲರೂ ತಿಂತಾರಲ್ರಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, 1 ಚಮಚದಷ್ಟು ಹಾಕಿಬಿಟ್ಟು ಹುರ್ಕೋಬೇಕ್ರಿ. ಎಲ್ಲ ಮೆತ್ತಗಾಗಬೇಕು. ಈಗ ಕರಿಬೇವು ಎಲ್ಲ ಮೆತ್ತಗಾಗೈತೆ ನೋಡಿರಿ. ಇನ್ನು ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ. ಇದನ್ನು ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ಈಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ತಣ್ಣಗಾಗ್ಯಾವ ನೋಡಿರಿ. ಈಗ ಫಸ್ಟ್ ಹುರಿದಿಟ್ಟಿದ್ದ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಅದನ್ನ ಹಾಕೋಣ. ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹುರಿದಿಟ್ಟಿದ್ದೀವಲ್ರಿ, ಅದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳೋಣ್ರಿ. ಈಗ ಈ ರೀತಿ ರುಬ್ಬಿದೀನಿ ನೋಡಿರಿ. ಇದು ಮಸಾಲೆ ಈ ಕಡೆ ಹುರುಳಿಕಾಳನ್ನು ವಿಷಲ್ ಬಿಟ್ಟೈತ್ರಿ. ನಾವು ಹುರುಳಿಕಾಳು ಕುದಿಸ್ದಾಗ ಏನಾಗುತ್ತಲ್ರಿ, ಅದ್ರ ಮೇಲಿನ ಸಪ್ಪಿ ಎಲ್ಲ ಮ್ಯಾಲೆ ಬಂದುಬಿಡ್ತಾವೆ. ಈ ರುಬ್ಬಂದಾಗ ಅದನ್ನ ಹಾಕಿಬಿಟ್ರೆ ಸಾಂಬಾರು ಚಲೋನೂ ಆಗ್ತೈತ್ರಿ. ಮತ್ತು ಸಾಂಬಾರು ಒಳಗಾವು ತೇಲಾಗಂಗಿಲ್ಲ ರೀ. ಹಂಗೆ ಹಾಕಿಬಿಟ್ರೆ ಏನಾಗುತ್ತಲ್ಲ ಮ್ಯಾಲೆ ಬಂದು ನಿಂತು ಬಿಡ್ತಾವೆ ಸಪ್ಪಿ ಎಲ್ಲ. ಈಗ ನಾನು ಮ್ಯಾಲಿನ ಸಪ್ಪಿ ಎಲ್ಲ ತೆಗೆದುಬಿಟ್ಟು ಜಾರಿಗೆ ಹಾಕಿದ್ದೀನಿ ರೀ. 1 ಚಮಚದಷ್ಟು ಕಾಳನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಈಗ ಪೇಸ್ಟ್ ಆಗೈತೆ ನೋಡಿರಿ. ಇನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರ್ಗೆ. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ಕಾಸಕ್ಕೆ ಇಟ್ಟಿದ್ದೀನಿ ರೀ ಸಾಂಬಾರು ಮಾಡ್ಕೊಳಕ್ಕೆ. 1-2 ಚಮಚದಷ್ಟು ಎಣ್ಣೆ ಹಾಕಿದ್ರೆ, ಎಣ್ಣೆ ಬಿಸಿ ಆದಮೇಲೆ 1 ಚಮಚದಷ್ಟು ಜೀರಿಗೆ ಹಾಕಬೇಕು. ಮತ್ತು ಉಳ್ಳಾಗಡ್ಡಿನ ಒಂದು ಅರ್ಧ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕಬೇಕ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಜೀರಿಗೆ ಹಾಕಿನಲ್ಲಿ ಸ್ವಲ್ಪ ಹುರ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಹುರಿದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಂದ್ರೆ, ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕೋಣ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ನಾವು ಆಲ್ರೆಡಿ ಮಸಾಲೆ ರುಬ್ಬಂದ ಹಾಕಿದ್ದೀವಿ ರೀ. ಸ್ವಲ್ಪ ಹಾಕೋಣ. ಹಾಕ್ಲಿಕ್ಕಂದ್ರೂ ನೆಂಟೈತ್ರಿ. ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಹಿಂಗು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ರೀ, 1 ಚಮಚದಷ್ಟು. ಮತ್ತು ಒಂದು ಸ್ವಲ್ಪ ಖಾರ ರೀ. ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು. ಮೆಣಸಿನ್ಕಾಯಿ ಹಾಕಿದ್ದೀವಿ, ನೋಡ್ಕೊಂಬಿಟ್ಟು ಹಾಕಬೇಕು. ಎಲ್ಲ ಮಿಕ್ಸ್ ಆದಮೇಲೆ ರೀ ಇಲ್ಲೇನು ಮಸಾಲೆ ರುಬ್ಬಿಟ್ಟಿದ್ದೀವಲ್ರಿ ಅದನ್ನ ಹಾಕಿಬಿಡ್ಬೇಕು. ಮಸಾಲೆ ರುಬ್ಬಿದ್ದನ್ನು ಹಾಕಿಬಿಟ್ಟು 1 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ 1 ನಿಮಿಷ ಬೆನ್ಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಂದ್ರಿ. ಇದಕ್ಕೆ ಆಲ್ರೆಡಿ ನಾವು ಹುರುಳಿಕಾಳು ಕುದಿಸಂದ ಹಾಕಿರ್ತೀವಿ ರೀ. ನೋಡ್ಕೊಂಬಿಟ್ಟು ಹಾಕಬೇಕು. ಸ್ವಲ್ಪ ಹಾಕಬೇಕು. ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೆನ್ಸ್ಕೋಬೇಕ್ರಿ. ಬೆನ್ಸ್ಕೊಂಡ್ಮೇಲೆ ಹುರುಳಿಕಾಳು ಏನು ಕುದಿಸಿಟ್ಟಿದ್ದೀವಲ್ರಿ ಅದನ್ನ ಹಾಕ್ಬೇಕು. ಈಗ ಹುರುಳಿಕಾಳು ಹಾಕಿಬಿಟ್ಟು ನೀರು ಬೇಕಂದ್ರೆ ಸ್ವಲ್ಪ ಹಾಕೋಬೋದು ರೀ. ನಮಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು. ಇಲ್ಲಪ್ಪ ನಾವು ಚಪಾತಿ ಸಂಗಡ ತಿಂತೀವಿ, ಸ್ವಲ್ಪ ಗಟ್ಟಿನೇ ಇರಬೇಕಂದ್ರೆ ನೀವು ಹಂಗೆ ಇಟ್ಕೋಬೋದು ರೀ. ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕಿಬಿಟ್ಟು 1-2 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಬೆಲ್ಲ ಹಾಕಿಬಿಡೋಣ. ಹುಣಸೆ ಹಣ್ಣು ಮತ್ತು ಟೊಮೆಟೊ ಹಾಕಿರ್ತೀವಲ್ಲ, ಸ್ವಲ್ಪ ಬೆಲ್ಲ ಹಾಕಿಬಿಡೋಣ ರೀ. ಹಾಕಿಬಿಟ್ಟು 1-2 ನಿಮಿಷ
ಕುದಿಸಂದ್ರೆ ಈಗ ಮಸ್ತಾಗಿರೋ ಹುರುಳಿಕಾಳು ಸಾಂಬಾರು ರೆಡಿ ಆಗೈತೆ ನೋಡ್ರಿ. ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬರ್ತೈತ್ರಿ. ಇದಂತೂ ಬೆಳಗ್ಗೆ ಒಂದ್ಸಲ ಮಾಡಿಬಿಟ್ರೆ ರೀ ಇಡೀ ದಿವಸ ಸಾಂಬಾರು ಮಾಡೋ ಟೆನ್ಷನ್ನೇ ಇರಂಗಿಲ್ಲ ರೀ, ಅಷ್ಟು ಮಸ್ತ್ ಆಗ್ತೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಹುರುಳಿಕಾಳು ಸಾಂಬಾರು ರೆಡಿ ಆಗ್ತೈತೆ ನೋಡ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಹಾಗಾರಿ ಗ್ಯಾಸ್ ಬಂದ್ ಮಾಡಿದ್ಮೇಲೂ 1 ನಿಮಿಷ ಬೆನೀತ್ರಿ ಮಣ್ಣಿನ ಪಾತ್ರೆ ಒಳಗೆ. ಅದಂತೂ ಭಾಳ ಬೆನಿಫಿಟ್ ಐತೆ ನೋಡ್ರಿ, ಮತ್ತು ಟೇಸ್ಟ್ ಆಗುತ್ತೆ ಮಣ್ಣಿನ ಪಾತ್ರೆ ಒಳಗೆ ಮಾಡೋದ್ರಿಂದ. ಈಗ ಮಸ್ತಾಗಿ ಜೋಳದ ಮುದ್ದೆ ಮತ್ತು ಹುರುಳಿಕಾಳು ಸಾಂಬಾರು ರೆಡಿ ಆಗೈತೆ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಮಸ್ತಾಗಿ ಹುರುಳಿಕಾಳು ಸಾಂಬಾರು, ಜೋಳದ ಮುದ್ದೆ, ತುಪ್ಪ, ಮಜ್ಜಿಗೆ ಇನ್ನು ಮಸ್ತಾಗಿ ಊಟ ಮಾಡೋದ್ರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಮತ್ತೆ ಸಿಗ್ತಿದ್ರೆ ಒಳ್ಳೆ ರೆಸಿಪಿ ಜೊತೆ.